ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ಅನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಶಾರ್ಟ್ ಟ್ರಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. 2 ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್ ಟ್ರಿಕ್ ಏನು ಹೇಳುತ್ತೆ ಅಂದರೆ ಅದನ್ನು ರಂಗೋಲಿ ಮೆಥಡ್ ಅಂತ ನಾನು ಕರೆದಿದ್ದೀನಿ. ಇಲ್ಲಿ 46 ಮತ್ತು 75 ಇದೆ. ಇದು ಎರಡು 2 ಡಿಜಿಟ್ಸು, ಎರಡೆರಡು ಡಿಜಿಟ್ಸ್ ಇದೆ ಪ್ರತಿಯೊಂದು ನಂಬರಿಗೂ. ಇದನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ 46 ಮತ್ತು 75ನ ಒಂದ್ರ ಕೆಳಗೆ ಇನ್ನೊಂದರಂತೆ ಈ ರೀತಿಯಾಗಿ ಬರ್ಕೋಬೇಕು. ರೈಟ್ ದ ನಂಬರ್ ಒನ್ ಬಿಲೋ ಅನದರ್ ಸಚ್ ದಟ್ ಯೂನಿಟ್ ಡಿಜಿಟ್ ಶುಡ್ ಕಮ್ ಒನ್ ಬಿಲೋ ಅನದರ್. ಅಂದರೆ ಯೂನಿಟ್ ಅಂದರೆ ಬಿಡಿ ಸ್ಥಾನ ಒಂದ್ರ ಕೆಳಗೆ ಇನ್ನೊಂದು ಬರೋ ಥರ ಈ ರೀತಿಯಾಗಿ ಬರ್ಕೋಬೇಕು. 4 ಡಿಜಿಟ್ಸಲ್ಲಿ ಆನ್ಸರ್ ಬರುತ್ತೆ ಅನ್ನೋದು ನಾನು ಗ್ಲ್ಯಾನ್ಸ್ ಮಾಡಿದೆ. ಫಸ್ಟು ನಾನು 6 ಮತ್ತು 5 ಈ ಯೂನಿಟ್ ಪ್ಲೇಸಲ್ಲಿ ಏನಿದೆ ಅಂದರೆ ಬಿಡಿ ಸ್ಥಾನದಲ್ಲಿ ಏನಿದೆ ಅದನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. 6 ಇಂಟು 5, 6 5 ಎಷ್ಟಾಗುತ್ತೆ? 30. ಕರೆಕ್ಟ್. ಈ 30ರಲ್ಲಿ ನಾನು ಈ ಲಾಸ್ಟ್ ಡಿಜಿಟ್ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಒಂದು ಸ್ಥಾನ ನಾನು ತುಂಬಿಟ್ಟೆ. ಈಗ 3 ಏನಿದೆ ಇದಲ್ಲ, ಇದನ್ನು ನಾನು ಕ್ಯಾರಿ ಮಾಡ್ತೀನಿ. ಅಂದರೆ ಮುಂದಿನ ಸ್ಟೇಜಿಗೆ ನಾನು ಕ್ಯಾರಿ ಮಾಡ್ತೀನಿ. ಓಕೆ, ಈ 3ಅನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಕೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಯಾವುದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು? 6 ಮತ್ತು 7 ಮತ್ತು 4 ಮತ್ತು 5ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದಿಟ್ಕೋಬೇಕು. ಸೊ 6 ಇಂಟು 7, 4 ಇಂಟು 5, ಇದು ಎರಡನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 6 7 42, 4 5 20, 6 7 42, 5 4 20. ಎರಡು ಆಯ್ತಾ? ಲಾಸ್ಟ್ ಸ್ಟೆಪ್ಪಲ್ಲಿ ನನಗೊಂದು ಕ್ಯಾರಿ ಬಂದಿತ್ತು, ಅದು 3. ಆ 3ಅನ್ನು ನಾನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಇದನ್ನು ಆ್ಯಡ್ ಮಾಡಿದಾಗ 3 2 5, 4 2 6, 65 ಬಂತು. 65 ಡಬಲ್ ಡಿಜಿಟ್ ಆಗಿರೋದ್ರಿಂದ ಈ 5 ಅಷ್ಟೇ ನಾನು ಕನ್ಸಿಡರ್ ಮಾಡ್ತೀನಿ. ಈ 5ಅನ್ನು ನಾನು ಈ ಮತ್ತೊಂದು ಆನ್ಸರ್ ಏನು ಸ್ಲಾಟ್ ಇದೆ ಅದರಲ್ಲಿ ಪಿಲ್ ಮಾಡ್ತೀನಿ. ಈ 6 ಏನಿದೆ ಅದನ್ನು ನಾನು ನೆಕ್ಸ್ಟ್ ಸ್ಲಾಟಿಗೆ ತೊಗೊಂಡೋಗ್ತೀನಿ. ಓಕೆ, ದಿಸ್ ಈಸ್ ಅಗೈನ್ ಅ ಕ್ಯಾರಿ. ಇದನ್ನು ಮತ್ತೆ ನಾನು ಮುಂದಿನ ಸ್ಟೇಜಿಗೆ ತೊಗೊಂಡೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? ಈ 4 ಮತ್ತು 7 ಏನಿದೆ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, 4 7 28. ಹೋದ ಸ್ಟೆಪ್ಪಲ್ಲಿ ನನಗೆ 6 ಕ್ಯಾರಿ ಉಳ್ಕೊಂಡಿತ್ತು. ಈ ಕ್ಯಾರಿನ ನಾನು 28ಕ್ಕೆ ಆ್ಯಡ್ ಮಾಡ್ತೀನಿ. 8 6 14, ಈ ಒಂದನ್ನು ಇದಕ್ಕೆ ಸೇರಿಸಿದ್ರೆ 34 ಆಯಿತು. ಈ 34ಅನ್ನು ನಾನು ಬರೆದುಬಿಟ್ರೆ 3450 or 3450 is my answer. This is the ರಂಗೋಲಿ ಮೆಥಡ್. ಇದು ಫಸ್ಟ್ ಟೈಮ್ ನೋಡೋದಕ್ಕೆ ಭಾಳ ಟಫ್ ಅಂತ ಅನಿಸಿದ್ರು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡಬಲ್ ಡಿಜಿಟ್ಸ್ಗೆ ತುಂಬ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ನಿಮಗೆ ಮಗ್ಗಿ ಗೊತ್ತಿರಬೇಕು, 1ರಿಂದ 10 ತನಕ ಮಗ್ಗಿ ಗೊತ್ತಿದ್ರೆ ಆರಾಮಾಗಿ ಈ ಮೆಥಡಿಂದ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಮಿನಿಮಲ್ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ರಂಗೋಲಿ ಮೆಥಡ್ ಯಾಕೆ ಕೇಳಿದ್ರೆ ಫಸ್ಟಿಗೆ ನಾನು ಬಿಡಿ ಸ್ಥಾನ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಯೂನಿಟ್ ಪ್ಲೇಸ್, ದೆನ್ ಕ್ರಾಸ್ ಮಲ್ಟಿಪ್ಲೈ ಆ್ಯಂಡ್ ಆ್ಯಡ್ ವಿತ್ ದಿ ಕ್ಯಾರಿ. ಆಮೇಲೆ 10ರ ಸ್ಥಾನದಲ್ಲಿರೋದು ಅಂದರೆ 10th ಪ್ಲೇಸಲ್ಲಿ ಇರೋದನ್ನು ಆ್ಯಡ್ ಮಾಡಿಬಿಟ್ಟು ಅದು ಕ್ಯಾರಿ ಆ್ಯಡ್ ಮಾಡ್ತೀನಿ. ದಟ್ಸ್ ವೈ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ರಂಗೋಲಿ ಮೆಥಡ್. ಇನ್ನೊಂದು ಕ್ವಶನ್ ನನಗೆ ಆನ್ಸರನ್ನು ನೋಡೋಣ. ಓಕೆ, ಇಲ್ಲೇನಿದೆ? ಇಲ್ಲಿ 78 ಮತ್ತು 47ಗೆ ಮಲ್ಟಿಪ್ಲಿಕೇಶನ್ ಇದೆ. ನಾನು 78 ಮತ್ತು 47ಅನ್ನು ಹೀಗೆ ಬರ್ಕೋತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಗ್ಲ್ಯಾನ್ಸಲ್ಲಿ ಏನು ತಿಳ್ಕೊಂಡೆ? 4 ಡಿಜಿಟ್ ಆನ್ಸರ್ ಬರುತ್ತೆ. ಸೊ 4 ಡಿಜಿಟ್ ಬರ್ಕೊಂಡೆ. 8 7 8 7 8 7 56, 6ಅನ್ನು ತೊಗೊಂಡೆ, 5ಅನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ಯಾರಿ ಮಾಡಿದೆ. ನೆಕ್ಸ್ಟ್ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 8 ಇಂಟು 4, 8 4 32 ಮತ್ತು 7 7 49, 7 ಇಂಟು 7 49. ಹಳೆ ಸ್ಟೆಪ್ಪಲ್ಲಿ ಉಳಿದಂಥ 5ಅನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. 9 5 14, 2 16ಕ್ಕೆ 6, ಕೈಲೇ 1. ಕರೆಕ್ಟಾ? 4 4 8, ಕರೆಕ್ಟಾ? 8 8 86 ಆಯಿತು. 86ಅಲ್ಲಿ ಬರೀ 6 ಅಷ್ಟೇ ಕನ್ಸಿಡರ್ ಮಾಡ್ತೀನಿ. ಮತ್ತೆ ನನಗೆ 8 ಕ್ಯಾರಿ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. 7 ಇಂಟು 4, 4 7 28, ಮತ್ತು ಹಳೆ ಸ್ಟೆಪ್ಪಲ್ಲಿ ಉಳಿದಿರೋ 8ಅನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. 8. ಸೊ 8 8 16, ಇಲ್ಲಿ ಒಂದು ಕೈಲೇ ತೊಗೊಂಡೆ, 2 1 3 36. ನೀವು ಬೇಕಿದ್ರೆ ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ನೋಡಿ. 366 ಇಸ್ ದಿ ಆನ್ಸರ್. 78 ಇಂಟು 47. ಈ ಮೆಥಡ್ ಮತ್ತು ನಾರ್ಮಲ್ ಮೆಥಡನ್ನು ಕಂಪೇರ್ ಮಾಡಿದಾಗ ಈ ಮೆಥಡು ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮಗೆ ಶಾರ್ಟ್ಕಟ್ ಮೆಥಡ್ ಆಗಿ ಅಪ್ಲೈ ಆಗುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಮೆಥಡು ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಒಂದು ವರ ಆಗಿ ಪರಿಣಮಿಸುತ್ತೆ. ಥ್ಯಾಂಕ್ ಯು. 2 ಕ್ವಶನನ್ನು ನಾನು ಬಿಡಿಸಿದೆ. 3ನೇ ಕ್ವಶನನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇದರ ಆನ್ಸರ್ ಏನು ಬರುತ್ತೆ? 64 ಇಂಟು 68 ಮಾಡಿದಾಗ ಅನ್ನೋದನ್ನು ರಂಗೋಲಿ ಮೆಥಡಲ್ಲಿ ಸಾಲ್ವ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.